ನೆನ್ನೆ ಕೊಟ್ಟಿರೋ ಕ್ವಶನ್ಗೆ ಆನ್ಸರ್ ಗೊತ್ತಾ? ಕ್ಲೂಸ್ ಎಲ್ಲ ನೆನಪಿದ್ಯಾ? ಬೇಗ ಬೇಗ ರಿಕಾಲ್ ಮಾಡ್ಕೋತೀನಿ. ಫ್ರೀಕ್ವೆಂಟ್ ಯೂರಿನೇಷನ್ ಇರುತ್ತೆ, ವೇಟ್ ಲಾಸ್ ಆಗುತ್ತೆ, ಯಾವಾಗ್ಲೂ ಥರ್ಸ್ಟಿ ಫೀಲ್ ಆಗುತ್ತೆ. ಇದೆಲ್ಲ ಸಿಂಪ್ಟಮ್ಸ್ ಇದ್ರೆ ಅದನ್ನ ಡಯಾಬಿಟಿಸ್ ಅಂತ ಹೇಳಿ ಹೇಳ್ತಾರೆ. ಸೊ ಈ ಸಿಂಪ್ಟಮ್ಸ್ ನಾವು ಯಾವತ್ತೂ ಇಗ್ನೋರ್ ಮಾಡಬಾರ್ದು, ಬಿಕಾಸ್ ಇದು ನಮಗೆ ಮುಂದೆ ನಮ್ಮ ಹೆಲ್ತ್ಗೆ ಮೇಜರ್ ಕಾಂಪ್ಲಿಕೇಶನ್ ಕೂಡ ತರಬಹುದು. ಸೊ ನಾವು ಈ ಡಿಸೀಸಿಗೆ ರೆಗ್ಯುಲರ್ ಟೆಸ್ಟ್ ಮಾಡ್ಕೊಂಡು ಅರ್ಲಿ ಡಯಾಗ್ನೋಸಿಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ಡಿಸೀಸ್ ನ ಗೆಸ್ ಮಾಡಕ್ಕೆ ರೆಡಿ ಇದ್ದೀರಾ? ಕ್ಲೂಸ್ ಕೊಡ್ತೀನಿ. ಸನ್ಲೈಟ್ ಇದ್ರು ಇದು ಕಾಮನ್ ಆಗಿ ಇರುತ್ತೆ. ತುಂಬಾ ಜನ ಫೀಲ್ ಮಾಡ್ತಾರೆ, ಬಟ್ ರೀಸನ್ ಏನಂತ ಗೊತ್ತಿರಲ್ಲ. ಕಾನ್ಸ್ಟೆಂಟ್ ಟಯರ್ಡ್ನೆಸ್ ಇರುತ್ತೆ, ಬೋನ್ ವೀಕ್ ಇರುತ್ತೆ, ಹಾಗೆ ಮೂಡ್ ಸ್ವಿಂಗ್ಸ್ ಕೂಡ ಇರುತ್ತೆ. ಇಗ್ನೋರ್ ಮಾಡಿದ್ರೆ ಬೋನ್ಸ್ ವೀಕ್ ಆಗ್ಬೋದು, ಹೆಲ್ತ್ ಪ್ರಾಬ್ಲಮ್ ಕೂಡ ಆಗ್ಬೋದು. ಇದಕ್ಕೆ ಸನ್ ಎಕ್ಸ್ಪೋಜರ್ ಪ್ಲಸ್ ಟೆಸ್ಟ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್. ಸೊ ಗೆಸ್ ಮಾಡ್ತೀರಾ ಯಾವ ಡಿಸೀಸ್ ಅಂತ? ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಬೇಗ ಬೇಗ ಹೋಗಿ ಕಮೆಂಟ್ ಮಾಡಿ. ಸೊ ಯಾರು ಕಮೆಂಟ್ ಮಾಡಿರ್ತೀರಲ್ಲ ಫಸ್ಟ್ 5 ಮೆಂಬರ್ಸ್ ಅವ್ರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೌಟ್ ಔಟ್ ಕೊಡ್ತೀನಿ. ಫಾಲೋ ಮಾಡ್ಕೊಳಕ್ ಮರಿಬೇಡಿ, ಬಿಕಾಸ್ ಇದ್ರ ಆನ್ಸರ್ನ ನಾನು ನೆಕ್ಸ್ಟ್ ವಿಡಿಯೋಲ್ಲೇ ಹೇಳೋದು. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.